ಅಣ್ಣ ಈ ವರ್ಷ ನನ್ನ ಕಾಲೇಜ್ ಮುಗೀತ ಕೆಲ್ಸಕ್ಕೆ ಹೋಗಕ್ಕೆ ಬೆಂಗಳೂರಿಗೆ ಹೋಗ್ಬಿಡ್ತಾಣ. ಹೋಗ್ಬಿಡು, ಸುಮ್ಮನೆ ಇದ್ದೂರ ಏನ್ ಮಾಡ್ತೆ? ಏನ್ ಮಾಡ್ತೀವಿ ಹೇಳ್ತಮ್ಮ. ರಾಜು ಅಂದ್ರೆ ಯಾರಪ್ಪ ಇಲ್ಲಿ? ನಾನಣ್ಣ. ಎದಕ್ಕ? ಪ್ರಿಯಾನ ಹುಡುಗಿ ಗೊತ್ತೇನಪ್ಪ? ನಿಮ್ ಕಾಲೇಜ್ನಾಗ ಓದ್ತಂತಲ್ಲ. ಗೊತ್ತಣ್ಣ. ಎದಕ್ಕ? ಏನಿಲ್ಲಪ್ಪ, ಪ್ರಿಯಾನ ಹುಡುಗಿ ನಮ್ಮ ಅಣ್ಣನ ಮಗಳು. ನೀನು ಮತ್ತೆ ಆ ಹುಡುಗಿ ಲವ್ ಮಾಡಕತ್ತೀರಂತೆ, ನಿಜ ಏನಪ್ಪ? ಹ್ಞೂ ಅಣ್ಣ, ನಾವಿಬ್ರು ಲವ್ ಮಾಡಕತ್ತೀವಿ. ಎಲ್ಲರಿಗೂ ಒಪ್ಸಿ ಮದುವೆ ಹಾಕೊಂಡ್ಕೊಂಡಿವಣ್ಣ. ಅಲ್ಲಪ್ಪ, ಇವಾಗೇನು ಓದ್ ಮುಗಿಸಿ ಮುಂದೇನು ಮಾಡ್ಬೇಕು ಅನ್ಕೊಂಡಿಯಪ್ಪ? ಏನಿಲ್ಲಣ್ಣ, ಬೆಂಗಳೂರಿಗೆ ಹೊಂಟಿನ. ಅಲ್ಲಿ ಯಾವ್ದಾರ ಫ್ಯಾಕ್ಟ್ರಿ ಕೆಲಸ ಮಾಡಕ್ ಅನ್ಕೊಂಡಿನಣ್ಣ. ನೋಡಪ್ಪ, ಫ್ಯಾಕ್ಟ್ರಿ ಗೀಕ್ಟ್ರಿ ಅಂದ್ರೆ ಆ ಹುಡುಗಿ ಸಿಗೋದು ನಿನಗೆ ಕನಸು, ಮರ್ತು ಬಿಡು. ಅಯ್ಯ, ಇವನಿಗೇನು ಕಡಿಮೆ ಆಗೈತಣ್ಣ? ನೋಡಪ್ಪ, ನಮ್ಮ ಅಣ್ಣ ಆತನ ಮಗಳನ್ನ ಒಂದು ಪ್ರೀತಿಯಿಂದ ಬೆಳೆಸ್ಯಾನ. ಆಕಿ ಲೆವೆಲ್ಲೇ ಬೇರೆ ಐತಿ, ಗೊತ್ತೈತೆ ನಿನಗೆ? ಅಷ್ಟೇ ಅಲ್ಲ, ನಮ್ಮ ಅಣ್ಣಗ ತನ್ನ ಮಗಳಂದ್ರೆ ಪಂಚಪ್ರಾಣ. ನೋಡಪ್ಪ, ನಮ್ಮ ಅಣ್ಣ ಅಷ್ಟೆಲ್ಲ ಪ್ರೀತಿ ಕೊಟ್ಟು ನಮ್ಮ ಮಗಳಿಗೆ ಫ್ಯಾಕ್ಟ್ರಿಗೆ ಹೋಗೋನಿಗೆ ಮದುವೆ ಮಾಡಿಕೊಡ್ತಾನ ಅನ್ನೋದು ಕನಸು ಮರ್ತ್ಕೊಂಡ್ಬಿಡು. ನೋಡು, ಹಂಗಲ್ಲಣ್ಣ, ಮತ್ತೆ ನಾನು ಏನು ಮಾಡಲಿ ಇವಾಗ? ನೋಡಪ್ಪ, ನಮ್ಮ ಅಣ್ಣನ ಮಗಳನ್ನ ನೀನು ಮದುವೆ ಆಗಂಗಿದ್ರೆ ಒಂದು ಕಂಡೀಷನ್ ಐತಿ. ಆ ಕಂಡೀಷನ್ ಏನಂದ್ರೆ, ನೀನು ಗೌರ್ಮೆಂಟ್ ಕೆಲಸ ತಗೊಂಡು ನನ್ನ ಹತ್ರ ಬಾ. ನಮ್ಮ ಅಣ್ಣನ ಓದಿಸೋ ಜವಾಬ್ದಾರಿನೂ ನಂದೆ, ನಿಮ್ಮಿಬ್ಬರನ್ನು ಮದುವೆ ಮಾಡಿಸೋ ಜವಾಬ್ದಾರಿನೂ ನಂದೆ. ಅಯ್ಯ ಅಣ್ಣ, ಇಷ್ಟು ವರ್ಷ ನಾವು ಲವ್ ಮಾಡ್ಯವಣ್ಣ, ಒಮ್ಮೆಟಿಗೆ ಬಂದು ಗೌರ್ಮೆಂಟ್ ಕೆಲಸ ಅಂದ್ರೆ ಹೆಂಗಣ್ಣ? ನೋಡಪ್ಪ, ಇಲ್ಲಿದ್ದೆಲ್ಲ ಮಾತಾಡಕ್ ಬರಬೇಡ. ಗೌರ್ಮೆಂಟ್ ಕೆಲಸ ತಗೊಂಬಂದ್ರ ಮದುವೆ, ಇಲ್ಲಿದ್ರ ಮತ್ಕಂದ್ಬಿಡು. ಅಣ್ಣ ಏನಪ್ಪ? ಅಣ್ಣ ಹೋಗ್ಲಿ ಬಿಡೋಣ, ಎದಕ್ಕೆ ಬಾಣ ಇಲ್ಲಿ ಆಮೇಲೆ ಮಾತಾಡಿದ್ರೆ ಏನ್ರಪ್ಪ? ಅಲ್ಲಣ್ಣ, ಅವಾಗಲೇ ಏನು ಹೇಳಿದಲ್ಲ, ಅಕ್ಕಿನ ಪ್ರೀತಿಯಿಂದ ಸಾಕ್ಯಾರ, ಅಕ್ಕಿನ ಒಂದು ಲೆವೆಲಾಗಿ ಬೆಳೆಸ್ಯಾರ. ಅಣ್ಣ, ಎಲ್ಲರ ತಂದೆ ತಾಯಿ ಅವ್ರವ್ರ ಮಕ್ಕಳನ್ನ ಪ್ರೀತಿಯಿಂದ ಸಾಕೋದು, ಲೆವೆಲಲ್ಲೇ ಬೆಳೆಸೋದು. ಅವಾಗಲೇ ಇನ್ನೊಂದು ಏನು ಹೇಳಿದ್ ನೀನು, ಗೌರ್ಮೆಂಟ್ ಜಾಬ್ ತಂದ್ರ ನೀನು ಜವಾಬ್ದಾರಿ ತಂದು ಮದುವೆ ಮಾಡ್ತೀಯ ಅಂತ. ಅದೇ ಗೌರ್ಮೆಂಟ್ ಕೆಲಸ ಇವ್ನು ಸಿಕ್ಕ್ರ ನಿಮ್ಮ ಮಗಳನ್ನ ಯಾಕೆ ಮದುವೆ ಹಾಕನ? ಬೇರೆ ಹುಡುಗಿನ ಮದುವೆ ಹಾಕನ? ಏಯ್, ಏನ್ ಹೇಳಕತ್ತಿ? ಎದಕ್ ಬೇರೆ ಮದುವೆ ಹಾಕನತ್ತ? ನಮ್ಮ ಹುಡುಗಿನ ಇಷ್ಟು ವರ್ಷ ಲವ್ ಮಾಡ್ಯಾನ, ಗೌರ್ಮೆಂಟ್ ಕೆಲಸ ಸಿಕ್ಕಟ್ಲೆ ಬೇರೆಕಿನ ಮದುವೆ ಹಾಕನ? ಅಲ್ಲಣ್ಣ, ಪ್ರೀತಿ ಮಾಡಿರೋ ವಿಷಯ ನೀನ್ ಮರ್ತ ಅವಾಗಲೇನಂತ ಹೇಳಿದೆ, ಗೌರ್ಮೆಂಟ್ ಜಾಬ್ ಸಿಕ್ಕರೆ ಮದುವೆ ಅಂತೆ. ಪ್ರೀತಿನ ವ್ಯಾಪಾರ ಮಾಡ್ಬಿಟ್ರಲ್ಲಣ್ಣ. ಅದೇ ಪ್ರೀತಿನ ಇವನು ವ್ಯಾಪಾರ ತರ ಟ್ರೀಟ್ ಮಾಡಕತ್ತಾನ. ಗೌರ್ಮೆಂಟ್ ಜಾಬ್ ಸಿಕ್ಕರ ನಿನ್ ಮಗಳನ್ನ ಯಾಕೆ ಮದುವೆ ಹಾಕನ? ಬೇರೆ ಹುಡುಗಿ ಮದುವೆ ಹಾಕನ? ಅದ್ ತಗೊಳ ರಾಜ, ಇನ್ನೊಮ್ಮೆ ಏನಾದ್ರು ನಮ್ಮ ಮಗಳ ತಂಟೆಗೆ ಬಂದಂದ್ರೆ ಕತ್ತಿನೇ ಬೇರೆ ಆಗಿರ್ತದ ನೋಡು. ರಾಜ, ಇಷ್ಟ್ರಾಗ ಅರ್ಥ ಮಾಡ್ಕೊಂಬಿಡು, ಈಗಿನ ತಂದೆ ತಾಯಿಗಳು ನಿನ್ನ ಒಳ್ಳೆ ಗುಣ ಒಳ್ಳೆ ಸ್ವಭಾವ ನೋಡಿ ಯಾರು ಹೆಣ್ಣು ಕೊಡಲ್ಲ. ಕೈಯಾಗ ಗೌರ್ಮೆಂಟ್ ಜಾಬ್ ಇರ್ಬೇಕು, ಇಲ್ಲ ನಿಮ್ಮ ಅಜ್ಜ ಮಾಡಿದ್ದು ಕೋಟಿಗಟ್ಲೆ ಆಸ್ತಿ ಇರ್ಬೇಕು. ಈಗಿನ ಕಾಲದ ಹೆಣ್ಣು ಕೊಡೋರು ತಂದೆ ತಾಯಿಗಳ ಮನಸ್ಥಿತಿ ಹೆಂಗ್ ಗೊತ್ತಾ? ತನ್ನ ಮಗ ಬೀದಿ ಬಿಕ್ಕಾರಿರ್ತಾರೆ, ಬೀದಿ ಬೀದಿಯಲ್ಲಿ ನಿಂತಿರ್ತಾನ, ಆದ್ರ ಮನಿಗೆ ಬರೋ ಅಳಿಯ ಮಾತ್ರ ಗೌರ್ಮೆಂಟ್ ಜಾಬ್ ಇರ್ಬೇಕಂತಾರ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು, ಚೆನ್ನಾಗಿ ದುಡ್ಡು ಮಾಡು. ದುಡ್ಡಿದ್ರ ಎಲ್ಲ ಹೆಗ್ಲ ಮೇಲೆ.